ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ಹೊಸ ಬೆಳವಣಿಗೆ ನಡೆದಿದೆ. ಅತಿ ಹಿಂದುಳಿದ ವರ್ಗಗಳ ರಾಜಕೀಯ ಪ್ರಾತಿನಿಧ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಅಥವಾ ವಿಐಪಿ ಪಕ್ಷ ರಾಜ್ಯ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ನೀಡಿದೆ. ಮುಂಬರುವ ಜೂನ್ 7ರಂದು ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿರುವ ಪಕ್ಷ, ಮುಂದಿನ ಚುನಾವಣೆಯಲ್ಲಿ 70ಕ್ಕೂ ಹೆಚ್ಚು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ. ಕರ್ನಾಟಕದ ರಾಜಕೀಯ ಅಖಾಡಕ್ಕೆ ಹೊಸ ಪಕ್ಷವೊಂದು ಪದಾರ್ಪಣೆ ಮಾಡಿದೆ. ಅತಿ ಹಿಂದುಳಿದ ವರ್ಗಗಳು, ಅಲೆಮಾರಿ ಸಮುದಾಯಗಳು ಹಾಗೂ ಸಾಂಪ್ರದಾಯಿಕವಾಗಿ ರಾಜಕೀಯ ಪ್ರಾತಿನಿಧ್ಯದಿಂದ ವಂಚಿತವಾಗಿರುವ ವರ್ಗಗಳ ಧ್ವನಿಯಾಗುವ ಉದ್ದೇಶದಿಂದ ವಿಕಾಸಶೀಲ ಇನ್ಸಾನ್ ಪಾರ್ಟಿ ತನ್ನ ರಾಜಕೀಯ ಪಯಣ ಆರಂಭಿಸಿದೆ. ಪಕ್ಷದ ಸಂಘಟನೆ ಬಲವರ್ಧನೆಗಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸರಣಿ ಪತ್ರಿಕಾಗೋಷ್ಠಿಗಳನ್ನು ನಡೆಸುತ್ತಿರುವ ವಿಐಪಿ ನಾಯಕರು ಜೂನ್ 7ರಂದು ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲಿ ಬೃಹತ್ ಉದ್ಘಾಟನಾ ಸಮಾವೇಶ ನಡೆಸಲು ಸಜ್ಜಾಗಿದ್ದಾರೆ. ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮೋಹನ್ ಕುಮಾರ್ ಕೆ ಮಾತನಾಡಿ, ಕೋಲಿ, ಗಂಗಾಮತ, ಬೆಸ್ತ ಸೇರಿದಂತೆ ಹಲವು ಹಿಂದುಳಿದ ಸಮುದಾಯಗಳ ಜನಸಂಖ್ಯೆ ರಾಜ್ಯದಲ್ಲಿ 60ರಿಂದ 70 ಲಕ್ಷದಷ್ಟಿದ್ದರೂ ವಿಧಾನಸಭೆಯಲ್ಲಿ ಸಮರ್ಪಕ ಪ್ರಾತಿನಿಧ್ಯ ದೊರೆಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮಹರ್ಷಿ ವಾಲ್ಮೀಕಿ, ಅಂಬಿಗರ ಚೌಡಯ್ಯ, ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಅವರ ತತ್ವಗಳ ಆಧಾರದಲ್ಲಿ ಪಕ್ಷವನ್ನು ಮುನ್ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷಗಳು ಹಿಂದುಳಿದ ಸಮುದಾಯಗಳನ್ನು ಕೇವಲ ಮತಬ್ಯಾಂಕ್ಗಳಾಗಿ ಬಳಸಿಕೊಂಡಿವೆ ಎಂದು ಆರೋಪಿಸಿದ ವಿಐಪಿ ನಾಯಕರು, ಅಹಿಂದ ರಾಜಕಾರಣದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು ಸಣ್ಣ ಸಮುದಾಯಗಳ ಅಭಿವೃದ್ಧಿಗೆ ಅಗತ್ಯವಾದ ಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಟೀಕಿಸಿದರು. ಇದೇ ವೇಳೆ ಮುಂಬರುವ ಚುನಾವಣೆಗೆ ಪಕ್ಷದ ರಣತಂತ್ರವನ್ನು ಬಹಿರಂಗಪಡಿಸಿದ ಅವರು, ರಾಜ್ಯದಲ್ಲಿ ಸುಮಾರು 70ರಿಂದ 80 ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವ ಸಾಮರ್ಥ್ಯ ತಮ್ಮ ಪಕ್ಷಕ್ಕಿದ್ದು, ಅಗತ್ಯವಿದ್ದರೆ 60ರಿಂದ 70 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರಸ್ತುತ ಮಹಾಗಠಬಂಧನ್ನ ಭಾಗವಾಗಿರುವ ವಿಐಪಿ ಪಕ್ಷ, ಜನಸಂಖ್ಯೆ ಮತ್ತು ಮತಬಲದ ಆಧಾರದ ಮೇಲೆ ರಾಜಕೀಯ ಪಾಲುದಾರಿಕೆಯನ್ನು ನಿರೀಕ್ಷಿಸುತ್ತಿದೆ. ಟಿಕೆಟ್ ಹಂಚಿಕೆಯಲ್ಲಿ ನ್ಯಾಯ ಸಿಗದಿದ್ದರೆ ಸ್ವತಂತ್ರ ರಾಜಕೀಯ ಹಾದಿ ಹಿಡಿಯುವುದಾಗಿ ಪಕ್ಷದ ನಾಯಕರು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ನಾವು ಕೆ ಮೋಹನ್ ಕುಮಾರ್ ಅಂತೇಳಿ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತೆ ಈ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದೀವಿ. ಈ ಒಂದು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ವಿಐಪಿ ಪಾರ್ಟಿ 2011ರಲ್ಲಿ ಮೊದಲನೇದಾಗಿ ಬಿಹಾರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುಖೇಶ್ ಸೈನಿ ಅವರು ಈ ಒಂದು ಪಾರ್ಟಿನ ಹುಟ್ಟಾಕಿದ್ದು, ಅವರೇ ಫೌಂಡರ್ ಈ ಪಾರ್ಟಿಗೆ. ಇವತ್ತು ನಾವು ಯಾವ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ, ನಮ್ಮ ಹಿಂದುಳಿದ ವರ್ಗದವ್ರಿಗೆ ಎಲ್ಲೆಲ್ಲ ಅನ್ಯಾಯ ಆಗ್ತಾ ಇದೆ, ಅದೆಲ್ಲ ಕಟ್ಕೊಂಡು ನಾವೊಂದು ಪಕ್ಷವನ್ನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈಗಾಗಲೇ ಬಿಹಾರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ 4 ಜನ MLAಗಳು ಆಯ್ಕೆಯಾಗಿ ಬಂದು ಒಬ್ರು ಮಿನಿಸ್ಟರ್ ಸಹ ಆಗಿದ್ರು. ಈ ಒಂದು ಮುಂದಿನ ಎಲೆಕ್ಷನ್ ಅಲ್ಲಿ ಡಿಸೆಂಬರ್ ಅಲ್ಲಿ ಬರುವಂತ ಉತ್ತರ ಪ್ರದೇಶಲ್ಲಿ ನಾವು ಸಮಾಜವಾದಿ ಪಾರ್ಟಿ ಜೊತೆ ಅಲ್ಲಿ ಸೇರ್ಕೊಂಡಿದೀವಿ. ಅಲ್ಲಿ ನಮ್ಗೆ 24 ಟಿಕೆಟ್ ಭರವಸೆ ಕೊಟ್ಟಿದ್ದಾರೆ. 2 MLC, 1 ರಾಜ್ಯಸಭಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ಮ ಜನಸಂಖ್ಯೆ 1,10,00,000 ಇದೆ UPಯಲ್ಲಿ. ಹಾಗಾಗಿ ನಾವಲ್ಲಿ 24 ಸೀಟ್ ತಗೊಂಡು ನಾವಲ್ಲಿ ಆಯ್ಕೆ ಆಗ್ಲಿಕ್ಕೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಾಳೆ ಇದರ ಒಂದು ಯುಗಾರಂಭ ಸಮಾರಂಭ ಮಾಡ್ತಾ ಇದ್ದೀವಿ 7ನೇ ತಾರೀಕು ಅಶೋಕ ಹೋಟ್ಲಲ್ಲಿ. ಈಗ ಅಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಸಹ ನಾವು ಒಂದು 20-25 ಜನ MLAಗಳು ಆರಿಸ್ಬಂದು ನಮ್ಮ ಇಡೀ ಈ ಒಂದು ಮೀನುಗಾರಿಕೆ ಮತ್ತೆ ಒಂದು ಹಿಂದುಳಿದ ವರ್ಗಗಳವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಇದ್ದೀವಿ ನಾವು. ಇದರಲ್ಲಿ 22ರಿಂದ ಬರೀ ಮೀನುಗಾರರೇ 22 ಕೋಟಿ ಇದೀವಿ ನಾವು. ಅದ್ರ ಜೊತೆಯಲ್ಲಿ ಹಿಂದುಳಿದವರು ಸೇರ್ಕೊಂಡ್ರೆ ಎಲ್ಲಾ ಜಾತಿಗಳು ಸೇರಿ ನಮ್ಗೆ 195 ಜಾತಿಗಳು ಶಕ್ತಿ ನೀಡ್ತಾ ಇದ್ದಾವೆ. ಅದ್ರ ಮಠಾಧೀಶರು ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾಳೆ 7ನೇ ತಾರೀಕು ಬಂದು ಎಲ್ಲರೂ ನಮ್ಗೆ ಆಶೀರ್ವಾದನೂ ಮಾಡ್ತಾ ಇದ್ದಾರೆ. ನಮ್ ಜೊತೆ ನಿಲ್ತೀವಿ, ಇಷ್ಟು ವರ್ಷ ನಾವು ದೊಡ್ಡವರು ಹಿಂದೆ ಅಂತ ಹೋಗಿ ನಮ್ಗೆ ಆಗಿರೋ ಅನ್ಯಾಯ ಸಾಕು, ಯಾರಿಂದನೂ ನಮ್ಗೆ ಒಳ್ಳೇದಾಗಿಲ್ಲ ಅಂತೇಳಿ ಇವತ್ತು ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ನೋಡಿ, ಸಿದ್ದರಾಮಣ್ಣವರು ಅತಿ ಹಿಂದುಳಿದ ವರ್ಗ ಅಹಿಂದ ಅಂತ ಹೇಳಿ ಹೇಳ್ಕೊಂಡು 2 ಸತಿ MLA ಆದ್ರು. MLA ಆಗಿ ಮತ್ತೆ ಅವರು 2 ಸತಿ CM ಆದ್ರು. CM ಆಗಿ 8 ವರ್ಷ ಅವರು ಕಳೆದ್ರು. ಆದ್ರೆ ಅವ್ರು ಇವತ್ತು ಎಲ್ಲ ಪ್ರಾಧಿಕಾರಗಳು, ನಿಗಮಗಳು ಎಲ್ಲ ಹಿಂದುಳಿದ ಜಾತಿಗಳಿಗೆ ಮಾಡ್ಬೇಕಾಯ್ತು. ಇವತ್ತು ಅವನ್ನೆಲ್ಲ ಕೆಲಸ ಪೆಂಡಿಂಗ್ ಇಟ್ಟು ಹೋಗ್ಬಿಟ್ರು ಇಳ್ದವರು. ಮುಂದೆ ನಮ್ಗೆ ಯಾರು ಸ್ವಾಮಿ ದಿಕ್ಕು? ಆದ ಕಾರಣ ನಾವು ನಮ್ಮ ಓಟು ನಮ್ಗೆ ಹಾಕೊಂಡು ನಾವು ರಾಜಕೀಯವಾಗಿ ಮುಂದೆ ಬಂದು ನಮ್ಮೆಲ್ಲ ಜಾತಿಗಳು ಒಗ್ಗಟ್ಟಾಗಿದ್ದು ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಅಂತೇಳಿ ಈ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಅಂತ ನಾವು ಕಟ್ಕೊಂತಾ ಇದೀವಿ. ನಾಳೆ ಅದರ 7ನೇ ತಾರೀಕು ಉದ್ಘಾಟನೆ ಇದೆ ಸ್ವಾಮಿ.